ಏನ್ ರಂಗಪ್ಪ ಆರಾಮದಿ? ಆರಾಮೇವ, ನೀವು ಆರಾಮ? ಹ್ಞೂ ನಾನು ಚೆನ್ನಾಗಿದ್ದೀನಿ. ಪಗಾರಕ್ಕೆ ಬಂದಿ? ಇಲ್ಲವ್ವ, ದೊಡ್ಡ ಸಾವುಕಾರ್ತಿ ಊಟಕ್ಕೆ ಹೇಳಿದ್ಲು, ಊಟಕ್ಕೆ ಬಂದೀವಿ. ಓ ಪೂಜೆ ಇತ್ತಲ್ಲ, ನಾ ಮರ್ತೇ ಹೋಗಿದ್ದೀನಿ. ಬರ್ರಿ ಎಲ್ಲ ಒಳಗೆ. ಬ್ಯಾಡವ್ವ, ಇಲ್ಲೇ ಕೊಡ್ತೀವಿ. ಏನಾಗಲ್ಲ ಬರ್ರಿ. ಓರ್ ಸಾವುಕಾರ್ತಿ. ಏಯ್ ಪಾರ್ವತಿ, ಏನ್ ಮಾಡಕತ್ತಿದಿ? ರಂಗಪ್ಪ, ನಿನಗರ ಬುದ್ಧಿಲ್ಲ? ಯಾರು ಎಲ್ಲಿರ್ಬೇಕು ಏನು ಗೊತ್ತೈತಿಲ್ಲ ನಿನಗೆ? ಈಗಂತೂ ಗೊತ್ತಾಗಂಗಿಲ್ಲ. ರಂಗಪ್ಪ, ಅರ್ಥ ಆತ ನಾ ಹೇಳಿದ್ದು? ತಪ್ಪಾಯ್ತೇವ, ಹೊಕ್ಕಿ. ಪಾರ್ವತಿ ಬಾ ಒಳಗ. ಶಿವು, ನೀವು ಹೋರಿ, ನಾ ಬರ್ತೀನಿ. ಸಾರಿ ಶಿವು. ಅಲ್ಲ, ಅಮ್ಮ ಅಷ್ಟೆಲ್ಲ ಮಾತಾಡ್ತಿದ್ರು, ನೀನ್ ಕೇಳಿಸ್ಕೊಂಡು ಸುಮ್ಮನಿದ್ಯಲ್ಲ. ಅಷ್ಟು ಅವಮಾನ ಮಾಡಿದ್ರು ತಿಂದು ಬಂದಿದ್ಯಾ. ನಾನಾಗಿದ್ರೆ ಎದ್ದು ಹೋಗ್ತಿದ್ದೆ. ಸೌಕಾರ್ತಿ, ನೀವು ಅನ್ನದ ಮ್ಯಾಲ ಬೆಳೆದವರು, ನಾವು ಅನ್ನದ ಸಲುವಾಗಿ ಬದುಕವ್ರು. ಊಟ ಬಿಟ್ಟು ಎದ್ದು ಬರುವಷ್ಟೇನು ದೊಡ್ಡದಿರಲಿಲ್ಲ. ಅದ ಒಂದು ತುತ್ತು ಅನ್ನದ ಸಲುವಾಗಿ ದಿನಪೂರ್ತಿ ಬೆವರು ಸುರಿಸ್ತೀವಿ. ಈ ಊಟದ ಮೇಲೆ ಸೊಕ್ತಾನ ತೋರ್ಸಾಕ ನಮ್ಮಂತವ್ರ ಮನಸ್ಸು ಬರಂಗಿಲ್ಲ. ಬೈದವ್ರು ಅವ್ರ ಲೆವೆಲಿಗೆ ಬೈದ್ರು, ನಮ್ಮ ಭಾವನೆಗಳು ಯಾರಿಗೆ ಅರ್ಥ ಆಗ್ಬೇಕು? ಅಮ್ಮನ ಪರವಾಗಿ ನಾನು ಸಾರಿ ಕೇಳ್ತೀನಿ. ಬಿಡ್ರಿ, ಅದೇನು ನಡೀತೈತಿ. ಅಲ್ಲ, ನಿಂಗೇನು ಅನ್ಸೋದಿಲ್ವಾ? ಒಂದು ಸ್ವಲ್ಪ ಆದ್ರೂ ಸಿಟ್ಟು ಬರಲ್ವಾ? ಸಿಟ್ಟಾಗಿ ಬರ್ಬೇಕ್ರಿ? ಈ ಆಕಳ ಎಮ್ಮಿ ದನಗಳು ನಿಮ್ಮ ಮನೆ ಸಲುವಾಗಿ ದುಡಿತಾವ, ಹಂಗಂತೆ ನಾವು ನೀವು ಒಳಗೆ ಕರ್ಕೊಂಡು ಊಟ ಹಾಕ್ತೀರೇನ? ಹಂಗಪ್ಪ ನಾವು. ಅವು ಪ್ರಾಣಿಗಳು. ನಾವ್ ಯಾವಾಗ ನಿಮ್ಮ ಕಣ್ಣಿಗೆ ಮನುಷ್ಯರಂಗೆ ಕಂಡಿವಿ ಹೇಳ್ರಿ? ನೀವೆಲ್ಲ ಹಿಂಗೆ ಯೋಚನೆ ಮಾಡೋದಕ್ಕೆ ಈ ಜಗತ್ತು ನಿಮ್ಮನ್ನು ಹಿಂಗೆ ನೋಡ್ತಿರೋದು. ಸೌಕಾರ್ತಿ, ಈ ಸಮಾನತೆ ಅನ್ನೋದನ್ನು ಪುಸ್ತಕದೊಳಗಿಂದ ಹೇಳ್ಕೊಡೋ ಸಾಲಿ ಒಳಗನ ನಾವು ಸಮಾನತೆ ಕಾಣಲಿಲ್ಲ. ಇನ್ನು ಈ ಜಗತ್ತನ್ನೇ ಕಾಣ್ತೀವಿ. ನಾವು ಕಸುವಿಲೆ ಜಗತ್ತನ್ನು ಗೆಲ್ಲಕ್ಕೆ ಹೊಂಟಿವಿ. ಅದು ಯಾವತ್ತೂ ಸಾಧ್ಯ ಅಲ್ಲ. ಈ ಜಗತ್ತನ್ನು ಗೆಲ್ಲಬೇಕಂದ್ರೆ ವಿದ್ಯೆ ಎಂಬ ಹಸುವಿಲೆ ಮಾತ್ರ ಸಾಧ್ಯ. ಹಿಂದೊಬ್ಬ ಮಹಾಪುರುಷ ಆಗವಾದ ಹಿಂಗ ಕೈ ಮಾಡಿ ವಿದ್ಯೆ ಅನ್ನೋ ದಾರಿ ಒಳಗೆ ನಡೀರೋ, ನಿಮಗೆ ಭವಿಷ್ಯ ಐತಿ ಅಂತ ನಮಗೆ ತಿಳಿಸಿ ಹೇಳಿದ. ಆದ್ರೆ ನಾವು ದೊಡ್ಡರು ನಡೀಲಿಲ್ಲ. ಇವತ್ತಿಗೂ ಅಲ್ಲೇ ತಿಂತೀವಿ, ಅಲ್ಲೇ ಉಣ್ತೀವಿ, ಅಲ್ಲೇ ಅಡ್ಡಾಡ್ತೀವಿ. ಈ ಸಮಾನತೆ ಅನ್ನೋದು ಬರ್ಬೇಕಪ್ಪ ಅಂತಂದ್ರ ಈ ತುಳ್ಯಾವ ತುಳಿಸ್ಕೊಳವ ಇಬ್ರು ವಿದ್ಯಾವಂತರಾಗಬೇಕು. ಅವತ್ತು ಮಾತ್ರ ಇದು ಬರಕ್ಕೆ ಸಾಧ್ಯ. ನಾ ಸಾಲಿ ಲಘು ಬಿಟ್ಟು ಸೌಕಾರ್ತಿ ಭಾಳ ಕಲೀಲಿಲ್ಲ, ಆದ್ರೆ ಒಂದು ಮಾತು ಕಲ್ತೀನಿ. ಇದನ್ನೇನ್ರ ಬದಲು ಮಾಡ್ಬೇಕು ಅನ್ನೋದಿತ್ತಪ್ಪ ಅಂದ್ರೆ ಈ ಯುವಕರ ಕೈ ಒಳಗ ಜೆಂಡಾಗಳನ್ನಲ್ಲ, ಪುಸ್ತಕಗಳನ್ನ ಕೊಡ್ಬೇಕು. ಅಂದ ಮಾತ್ರ ಇದು ಬದಲಾಗ ಸಾಧ್ಯ. ಅಲ್ಲಿವರೆಗೂ ಸಾಧ್ಯ ಇಲ್ಲ. ಸೌಕಾರ ಕೈತಾಳು, ಹೋರಿ ಊಟ ಮಾಡೋದು. ಅಮ್ಮ, ಅಮ್ಮ, ನಿಂಗ್ ಬುದ್ಧಿಗಿದೆ ಇದೆಯೋ ಇಲ್ವೋ? ಆ ಊಟಕ್ಕೆ ಕುಂತಿರೋರ್ನ ಹಂಗ ಅವಮಾನ ಮಾಡಿ ಕಳಿಸ್ತೀಯಲ್ಲ. ಅಲ್ಲ, ಯಾರನ್ನ ಎಲ್ಲಿಡ್ಬೇಕು ಏನು ಯಾರಂತ ಗೊತ್ತದ ನಿನಗ? ಒಳಗೆ ಕರ್ಕೊಂಡು ಬಂದು ಕೂಡಿಸ್ತಾ.
ಅವ್ರನ್ನೆಲ್ಲ ಬೈದಿದ್ದಕ್ಕ ಹೊರಗೆ ಹೋದ್ರು. ಈ ಕೆಲಸ ಎಲ್ಲ ನನಗ ಮಾಡೋದು ಹತ್ತಿದ. ಯವ್ವಾ ಅಮ್ಮ ಅಮ್ಮ ಏನಾಯ್ತು ಅಮ್ಮ? ಸರ್ ನಮ್ಮ ಮಮ್ಮಿಗೆ ಏನು ಪ್ರಾಬ್ಲಮ್ ಇಲ್ಲಲ್ಲ? ರಕ್ತ ಭಾಳ ಹೋಗೈತಿ. ಇನ್ನೊಂದು ಸ್ವಲ್ಪ ಲೇಟ್ ಮಾಡಿದ್ರೆ ಜೀವಕ್ಕೆ ಆಪತ್ತೈತಿ. ಅದ್ರೊಳಗೆ ಅವ್ರಿಗೆ AB ನೆಗೆಟಿವ್ ಬ್ಲಡ್ ಬೇಕು. AB ನೆಗೆಟಿವ್ ಸರ್? ಹೌದು ಸರ್ ನಂದು AB ನೆಗೆಟಿವ್ ಐತ್ರಿ ಬ್ಲಡ್. ಶಿವ್ ನಿಮ್ಮದು AB ನೆಗೆಟಿವ್ ಐತಿ? ಹೌದು ರೀ. ರಕ್ತ ಕೊಡ್ತೀರಿ ನೀವು? ಕೊಡ್ತೀನಿ ಸರ. ಸರಿ ಬರ್ರಿ, ಹಂಗಾದ್ರೆ ನಾನು ಅವ್ರ ರಕ್ತ ತಗೊಳ್ತೀನಿ. ಆಯ್ತು ಸರ್. ನೀವು ಮುಂದಿಂದೆಲ್ಲ ತಯಾರಿ ಮಾಡಿಕೊಡ್ರಿ. ಬರ್ರಿ. ಶಿವು ರಕ್ತ ಅಮ್ಮಂಗೆ ಕೊಟ್ರೆ ಅಮ್ಮ ಏನಂತಾಳೋ? ಇಂಥ ಕ್ರಿಟಿಕಲ್ ಟೈಮ್ ಒಳಗೆ ರಕ್ತ ಸಿಗೋದೇ ಹೆಚ್ಚ. ಅಂಥದ್ರೊಳಗೆ ಅವ್ನು ದೇವ್ರಾಗಿ ರಕ್ತ ಕೊಡಾಕ್ತಾನ. ನಿಮ್ಗೆ ಇನ್ನೂ ಬುದ್ಧಿ ಬಂದಿಲ್ಲ. ಕರೆಕ್ಟ್ ಟೈಮಿಗೆ ಬ್ಲಡ್ ಸಿಕ್ತು ಅಂಥೇಳಿ ಭಾಳ ಒಳ್ಳೇದಾಯಿತು. ಹಾಂ, ಇದ್ರಾಗ ನಮ್ದೇನಿಲ್ಲ. ನೀವೇನು ಥ್ಯಾಂಕ್ಸ್ ಹೇಳೋದಿದ್ರು ರಕ್ತ ಕೊಟ್ಟಲ್ಲ ಅವ್ನಿಗೆ ಥ್ಯಾಂಕ್ಸ್ ಹೇಳ್ರಿ. ಹಾಂ, ಇನ್ಮೇಲೆ ಒಂದು ಭಾಳ ಹುಷಾರಾಗಿರ್ಬೇಕು. ಇನ್ ಕೇಸ್ ಮತ್ತು ಬ್ಲಡ್ ಬೇಕಾಯಿತು ಅಂತಂದ್ರೆ ಸಿಗೋದಿಲ್ಲ. ಅವರ ಆರಾಮಾಗಿರಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನನಗೆ ರಕ್ತ ಯಾರು ಕೊಟ್ರು? ನೀನು ಮೊದಲು ಆರಾಮ್ ಮಾಡಮ್ಮ, ನಾನು ಆಮೇಲೆ ಮಾತಾಡ್ತೀನಿ. ನನಗೆ ರಕ್ತ ಯಾರು ಕೊಟ್ರು ಅಂತ ಹೇಳು. ಆಮೇಲೆ ಹೇಳ್ತೀನಿ ಅನ್ನಲ್ಲ. ನಮ್ಮ ಮನೆ ಕೆಲ್ಸಕ್ಕೆ ಅದನಲ್ಲ ಶಿವು, ಅವ ಕೊಟ್ಟಾನ. ನೀ ಯಾವಾಗಲೂ ಹೇಳ್ತಿರ್ತೀಯಲ್ಲ, ಇಲ್ಲಿ ಬರಬೇಡ, ಅದನ್ನು ಮುಟ್ಟಬೇಡ, ಅಲ್ಲಿ ನಿಂತ್ಕೋಬೇಡ, ನೀ ಮುಟ್ಟಿದ್ರೆ ಮೈಲಿಗೆ ಆಗ್ತೈತಿ. ಅವನ ಕೊಟ್ಟ ನೋಡು. ಏನು ಮಾಡ್ತಿ ಈಗ? ನೀ ಸುಧಾರಿಸಂಗಿಲ್ಲ ತಗೋ. ಏನ ಶಿವು ನನಗೆ ರಕ್ತ ಕೊಟ್ಟನ? ಶಿವುನೇ ಕೊಟ್ಟಿದ್ದು. ಖರೆ ಹೇಳ. ಶಿವುನೇ ಕೊಟ್ಟಿದ್ದು. ಕರಿ ಅವನು. ಹೋಗಿ ಶಿವನ್ ಕರ್ಕೊಂಬ. ನೀನು ತೋಟದಲ್ಲಿ ಇರೋದಿಲ್ಲ ಅಂತ ಹೇಳಿ ಅವನು ಅಲ್ಲಿದ್ದಾನೆ. ಪಾರ್ವತಿ, ಶಿವನ್ ಕರಿ. ಅವನ್ ಯಾಕೀಗ? ಕರಿ ಇಲ್ಲ, ನಾ ಹೇಳ್ತೀನಿ. ಏ ಕೆಂಚ, ಆ ಶಿವನ್ ಕರಿ. ಬಾ ಶಿವು. ಬಾ ಹೇಳ್ರಿ ಸಾವ್ಕಾರ್ತಿ. ಕುಂದ್ರು. ಇಲ್ಲಿ ಹೇಳ್ರಿ. ಬಾ ಇಲ್ಲಿ ಕುಂದ್ರು. ಬಾ. ಇಲ್ಲಿ ಬಾ ಅಂತ ಕರೀಲಿಲ್ಲ. ಬಾ ಇಲ್ಲಿ ಕೂತ್ಕೋ. ಬಾ. ಶಿವು, ನೀವೆಲ್ಲ ಸಣ್ಣವರಿದ್ದಾಗ ನಿಮ್ಮವ್ವ ಇದ ಗಿಡದ ಕೆಳಗೆ ನಿಮ್ಮನ್ನೆಲ್ಲರನ್ನೂ ಮಲಗಿಸಿ ಕೆಲಸಕ್ಕೆ ಹೋಗ್ತಿದ್ಲು. ನೀವು ಭಾಳ ಅಳ್ತಿದ್ರಿ. ಆದ್ರೆ ಎಂಥ ಕಟ್ಟಗ ಮನಸ್ಸು ನಂದು. ನೀವು ಅಳೋದು ನೋಡ್ಕೋತ ಹಂಗೆ ನಿಂದಿರ್ತಿದ್ದೆ. ಒಂದು ದಿವಸನೂ ಹಾಲು ಕೊಡಬೇಕು ಅಂತ ಅನಿಸ್ಲಿಲ್ಲ. ಅಂಥದ್ರೊಳಗೆ ಇವತ್ತು ನೀನು ನನಗೆ ರಕ್ತನ ಕೊಟ್ಬಿಟ್ಟಲ್ಲೋ. ನೀನು ನೆರಳು ಬಿದ್ರೆ ಮೈಲ್ಗೆ ಹಾಕಿತ್ತಿ ಅಂತಿದ್ನಿ. ಹುಚ್ಚಿ,
ಮೈ ತುಂಬ ನಿನ್ ರಕ್ತನ ಹರಾಕತ್ತೈತಲ್ಲೋ ಈಗ. ಯಾ ಜನ್ಮದಾಗ ನಮ್ಮಪ್ಪ ಆಗಿದ್ದೇವಪ್ಪ. ಸೌಕಾರ್ತಿ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನಿನಗೆ ಊಟ ಮಾಡಬೇಡ ಅಂದಿದ್ನೆಲ್ಲ ನಾನು. ಪಾರ್ವತಿ ಹೋಗು, ಊಟ ತಗೊಂಬೋಗು. ಸೌಕಾರ್ತಿ ಬ್ಯಾಡ್ರಿ. ಯಾಕ ಸೌಕಾರ್ತಿ ಮಾತು ಕೇಳಂಗಿಲ್ಲನು? ಶಿವ್ ಬಾ, ನಾನ ಊಟ ಮಾಡಿಸ್ತೀನಿ ಬಾ. ನಿನ್ನ ಊಟ ಕಳ್ಸ್ಕೊಂಡಿದ್ನಲ್ಲ ತಗೋ. ಬ್ಯಾಡ್ರಿ ಸೌಕಾರ್ತಿ. ಯಾಕ ನಾ ಸೌಕಾರ್ತಿ ಇದ್ದೀನಿ, ನನ್ನ ಮಾತು ಕೇಳಂಗಿಲ್ಲನು ಮಗನ? ತಗೋ. ರಕ್ತ ಕೊಟ್ಟು ಜೀವ ಉಳಿಸಿದ್ದಕ್ಕೆ ಋಣ ತೀರಿಸ್ಕೊಳಕತ್ತೀನಿ ಅನ್ಕೊಳ್ಬೇಡ. ನಿನ್ನ ಋಣ ಈ ಮನಿ ಮೇಲೆ ಐತೋ. ಈ ಮನಿ ಸಲುವಾಗಿ ನೀ ಭಾಳ ದುಡ್ದಿಯಪ್ಪ. ಈ ಒಂದೊಂದು ಅನ್ನದಗಳು ನೀ ನೀರು ಹಾಕಿ ಬೆಳೆಸಿದ್ದಪ್ಪ. ನೀನು ಬೆಳೆಸಿದ ಅಕ್ಕಿಯೊಳಗೆ ನಿನ್ನ ನೆರಳು ಕಾಣಲಿಲ್ಲ, ಬಾಗಲ್ದಾಗ ನಿನ್ನ ನೆರಳು ನೋಡಿದ್ವಲ್ಲಪ್ಪ. ಇನ್ಮೇಲೆ ಮಧ್ಯಾಹ್ನ ಆದ ತಕ್ಷಣ ಎಲ್ಲರೂ ಸೌಕಾರ್ತಿ ಮನೆಗೆ ಊಟಕ್ಕೆ ಬರೋದು, ಎಲ್ಲರೂ ಕೂಡೆ ತಿನ್ನೋದು. ಏಯ್, ನೀವು ಎಲ್ಲರ ಜೊತೆ ಕುತ್ಕೊಂಡ ಊಟ ಮಾಡಬೇಕು. ನೀ ಬರ್ತೀ ಇಲ್ಲ? ಬರ್ಬೇಕು ಮತ್ತ ಮಗನ. ಮಣ್ಣನ್ನ ತಿನ್ನೋ ಈ ಮರದ ನೆರಳಿಗೆ ಮೈಲಿಗೆ ಇಲ್ಲ, ಕೆಸರಲ್ಲಿ ಬೆಳೆಯೋ ಕಮಲಕ್ಕೆ ಮೈಲಿಗೆ ಇಲ್ಲ, ಮನೆಯನ್ನ ಕಾಯೋ ಬೆಕ್ಕು ನಾಯಿಗಳಿಗೆ ಮೈಲಿಗೆ ಇಲ್ಲ, ಈ ಮನುಷ್ಯನಿಗೆ ಮಾತ್ರ ಮೈಲಿಗೆ. ಈ ಕಾಳು ಬಿತ್ತುವಾಗ ಆಳ್ಯಾರು ಅಂತ ಈ ಭೂಮಿ ತಾಯಿ ನೋಡಲ್ಲ, ಸೇವೆ ಮಾಡಿಸ್ಕೊಳ್ಳುವಾಗ ಸೇವಕ ಯಾರು ಅಂತ ನಾನು ನೋಡೋದಿಲ್ಲ. ಆದರೆ ಕೂಡಿ ಕುಂತು ಊಟ ಮಾಡುವಾಗ ಮಾತ್ರ ಮೇಲು ಕೀಳು ನೆನಪಾಗುತ್ತೆ. ನಾವು ಕುವೆಂಪು ಅವರ ಮಾತಿನಂತೆ ನಡಿಬೇಕಾಗಿದೆ. ಏನಾದರೂ ಆಗು, ಮೊದಲು ಮಾನವನಾಗು ಎಂಬ ಘೋಷಣೆಯನ್ನ ಮೊಳಗಿಸಬೇಕಾಗಿದೆ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. Thank you.